ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ನಿತ್ಯ ತುಂಬಿ ತುಳುಕ್ತಾ ಇದ್ದಂತಹ ಪಾರ್ಕ್ಗಳು ಖಾಲಿ ಖಾಲಿ ಇದೆ. ಜಿಟಿ ಜಿಟಿ ಮಳೆ, ಹೀಗಾಗಿ ಸಿಟಿ ಮಂದಿ ವಾಕಿಂಗ್ಗೆ ಬಂದಿಲ್ಲ. ಹಬ್ಬದ ದಿನವೂ ಕೂಡ ಮಳೆ ಬಿಟ್ಟಿಲ್ಲ. ಮಳೆಯಿಂದಾಗಿ ಸವಾರರು ಪಾದಚಾರಿಗಳು ಪರದಾಡಿದ್ದಾರೆ. ಇವತ್ತು ದೀಪಾವಳಿ ಕೊನೆ ದಿನ, ಬಲಿಪಾಡ್ಯಮಿ ಹಬ್ಬ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಮಾರ್ಕೆಟ್ಗೆ ಸಾಕಷ್ಟು ಮಂದಿ ಬಂದಿದ್ರು ಕೊಳ್ಳೋದಕ್ಕೆ. ಆದರೆ ಈ ಮಳೆ ತೊಡಕುಂಟು ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ದೀಪಾವಳಿ ಹಬ್ಬ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಬಂದಂತ ಜನರಿಗೆ ಮಳೆ ಬಹಳ ದೊಡ್ಡ ಕಂಟಕ ಆಗಿದೆ ಅಂತ ಅನ್ಸುತ್ತೆ. ಹೇಗಿದೆ ಪರಿಸ್ಥಿತಿ? ಜೊತೆಗೆ ವ್ಯಾಪಾರಸ್ಥರಿಗೆ ಎಷ್ಟು ತೊಡಕಾಗಿದೆ ಅಂತ? ಪ್ರತಿಮಾ, ಬೆಂಗಳೂರಿನಲ್ಲಿ ಬೆಳಗಿನಿಂದಲೂ ಕೂಡ ಜಿಟಿ ಮಳೆ ಆರಂಭ ಆಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಬೆಂಗಳೂರಿನ ಬಹುತೇಕ ರಸ್ತೆಗಳು ಖಾಲಿ ಆಗಿರ್ತಕ್ಕಂಥದ್ದು. ಕೆಲವೇ ಮಂದಿ ರಸ್ತೆಗಳಲ್ಲಿದ್ದಾರೆ ಹಾಗೂ ಪಾರ್ಕ್ಗೆ ದಿನನಿತ್ಯ ವಾಕಿಂಗ್ಗೆ ಬರುವಂತ ಜನರ ಸಂಖ್ಯೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ವಾಕ್ಯ ಆಗಮಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ರಿಚ್ಮಂಡ್ ಸರ್ಕಲ್ನ ರೈನಿಯರ್ ಸ್ಟ್ರೀಟ್ ನಲ್ಲಿರ್ತಕ್ಕಂಥ ಈ ಒಂದು ಪಾರ್ಕ್ಗೆ ಬೆಳಗ್ಗೆ ನೂರಾರು ಜನರು ಬಂದು ವಾಕಿಂಗ್ಗೆ ಬರ್ತಾರೆ, ವಾಕಿಂಗ್ ಅನ್ನ ಮಾಡ್ತಾರೆ, ವ್ಯಾಯಾಮವನ್ನು ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ತುಂತುರು ಮಳೆ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಯಾರು ಕೂಡ, ವಾಕರ್ಸ್ ಯಾರು ಕೂಡ ಈ ಒಂದು ಪಾರ್ಕ್ನಲ್ಲಿ ಕಾಣಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಕೂಡ ಬಹುತೇಕ ರಸ್ತೆಗಳೆಲ್ಲವೂ ಕೂಡ ಖಾಲಿ ಆಗಿರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನು ಸಿಟಿ ಮಾರ್ಕೆಟ್ನಲ್ಲೂ ಕೂಡ ಗ್ರಾಹಕರೇನಿದ್ದಾರೆ ಜಿಟಿ ಮಳೆ ನಡುವೆಯೇ ವ್ಯಾಪಾರಕ್ಕೆಂದು ಆಗಮಿಸಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಟಿ ಮಾರ್ಕೆಟ್ನಲ್ಲೂ ಕೂಡ ಮಳೆಯಿಂದಾಗಿ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಅಡಚಣೆಯನ್ನು ಅನುಭವಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಕಾಣಬಹುದಾಗಿದೆ. ಪ್ರತಿಭಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ.